ತಪಸ್ಸು ಕಾಲ ನಮಗೆ ಭರವಸೆಯ ಜನರಾಗಲು ಆಹ್ವಾನ ನೀಡುತ್ತದೆ. ನಾವು ಬಳಲುತ್ತಿರುವಾಗ ನಮ್ಮ ನೋವು ಮತ್ತು ದುಃಖದ ಬಗ್ಗೆ ಯೋಚಿಸುತ್ತೇವೆ, ಆದರೆ ನಮ್ಮನ್ನು ಮೀರಿ ಪರರ ದುಃಖ ಮತ್ತು ನೋವಿಗೆ ಸಹಾನುಭೂತಿ ಹೊಂದಲು ಮರೆತು ಬಿಡುತ್ತೇವೆ. ಆದರೆ ಯೇಸು ನಮಗೆ ವಿಭಿನ್ನವಾದ ಮಾರ್ಗವನ್ನು ತೋರಿಸಿದ್ದಾರೆ. ಶಿಲುಬೆಯಲ್ಲಿ ಅಗಾಧ ನೋವಿನ ನಡುವೆಯೂ ಅವರು ನಮ್ಮೆಲ್ಲರಿಗೂ ಕ್ಷಮೆಯನ್ನು ನೀಡಿದರು. ನಾವು ಅನುಸರಿಸಲು ಪ್ರಬಲ ಮಾದರಿಯಾದರು. ತಪಸ್ಸು ಕಾಲವು ಕಷ್ಟಪಡುತ್ತಿರುವವರಿಗೆ ನಮ್ಮನ್ನು ಭರವಸೆಯ ಯಾತ್ರಿಕರಾಗಲು ಆಹ್ವಾನ ನೀಡುತ್ತದೆ. ಯೇಸು ನಮಗೆ ಕಲಿಸಿದಂತೆ ಸರಳವಾದ ಕಾರ್ಯಗಳು ಮತ್ತು ಚಿಕ್ಕ ಪುಟ್ಟ ಸೇವೆಯ ಮೂಲಕ ನಾವು ಇತರರಿಗೆ ಸಂತೋಷ ಮತ್ತು ಭರವಸೆಯನ್ನು ತರಬಹುದು. ಹಸಿದವರಿಗೆ ಆಹಾರ ನೀಡುವುದು, ರೋಗಿಗಳಿಗೆ ಸಾಂತ್ವನ ನೀಡುವುದು ಮತ್ತು ಪೋಷಕರಿಗೆ ಪ್ರೀತಿಯಿಂದ ನೋಡಿಕೊಳ್ಳುವುದು ಇವು ಅತ್ಯಂತ ಪವಿತ್ರ ಸೇವೆಗಳು. ಆದ್ದರಿಂದ ಈ ದೈವಿಕ ಆಹ್ವಾನವನ್ನು ಸ್ವೀಕರಿಸಿ ಪ್ರೀತಿ, ನಂಬಿಕೆ ಮತ್ತು ಸೇವೆಯ ಮೂಲಕ ಭರವಸೆಯ ಸುಗಂಧವನ್ನು ಹರಡೋಣ.